ಹೋಮಿನ ಜನಗಳನ್ನ ಓಲೈಸೋದ್ರ ಭಾಗವಾ ಇದು ಅಥವಾ ರಾಜಕೀಯ ದಾಳನ? ಪಿಣರಾಯಿ ವಿಜಯನ್ ವೋಟ್ ಬ್ಯಾಂಕ್ ದಾಳಕ್ಕೆ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ಯಾ? ಮುಸ್ಲಿಂ ಮತ ಬ್ಯಾಂಕ್ ಟ್ರಾಪ್ಗೆ ಕರ್ನಾಟಕ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ಯಾ? ಒಂದು ಕಡೆ ಕೆಸಿ ವೇಣುಗೋಪಾಲ್ ಅವರ ಸೂಚನೆಯನ್ನ ಪಾಲಿಸಲೇಬೇಕಾದ ಅನಿವಾರ್ಯತೆ, ಮತ್ತೊಂದು ಕಡೆ ಮುಸ್ಲಿಂ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಬೇಕು ಅನ್ನುವಂತಹ ಒಂದು ವೋಟ್ ಬ್ಯಾಂಕ್ ರಾಜಕೀಯ. ಕೆಸಿ ವೇಣುಗೋಪಾಲ್ ಕರೆಯಿಂದಾಗಿನೇ ಅವರು ಕೆಸಿ ವೇಣುಗೋಪಾಲ್ ಫೋನ್ ಮಾಡಿದ್ರು ಅಂತಾನೆ ತುರ್ತು ಸಭೆ ಕರೆದಿದ್ಯಾ ಸರ್ಕಾರ ಅನ್ನೋ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ತಮ್ಮದೇ ಸರ್ಕಾರ ತೆಗೆದುಕೊಂಡ ನಿಲುವನ್ನ ವೋಟ್ ಬ್ಯಾಂಕ್ಗೋಸ್ಕರ ತಾವೇ ಬದಲಾಯಿಸುವಂತಹ ಪರಿಸ್ಥಿತಿ ಅನಿವಾರ್ಯತೆಗೆ ಬಿದ್ದಿದ್ದಾರಾ ರಾಜಕಾರಣಿಗಳು? ಅವ್ರಿಗೆ ಅವ್ರ ಪಕ್ಷಕ್ಕೆ ವೋಟ್ ಬಂದ್ರಾಯ್ತು, ಏನ್ ಸರ್ಕಾರಿ ಜಾಗ ಹೋದ್ರೆ ಅವ್ರಿಗೇನು? ಕೇರಳದವ್ರಿಗೆ ಹೋಗ್ಲಿ, ಮತ್ತೊಬ್ರಿಗೆ ಹೋಗ್ಲಿ, ಅಥವಾ ಬಾಂಗ್ಲಾದವ್ರಿಗೆ ಹೋಗ್ಲಿ, ಅವ್ರಿಗೇನು? ಒಟ್ಟಲ್ಲಿ ಅವ್ರ ಪಕ್ಷಕ್ಕೆ ವೋಟ್ ಬಂದ್ರಾಯ್ತು ಅಷ್ಟೇ. ನೋಡಿ, ಮಮತಾ ಬ್ಯಾನರ್ಜಿ ಇದನ್ನೇ ಮಾಡೇ ಬಾಂಗ್ಲಾ ಇನ್ಫಿಲ್ಟ್ರೇಷನ್ ಜಾಸ್ತಿ ಆಗಿದ್ದು ಅನ್ನುವಂಥ ಆರೋಪ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಇವತ್ತು ಅದೇ ಕತೆ ಕರ್ನಾಟಕದಲ್ಲಿ ಆಗ್ತಾ ಇದೆಯಾ? ಹಾಗಾದ್ರೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ? ಕನ್ನಡಿಗರ ನೆಲವಾಗಿ ಉಳಿಯುತ್ತಾ ಇದ್ರು ಇದೇ ತರ ಆಗ್ತಾ ಹೋದ್ರೆ. ಹೋಮಿನ ಜನಗಳನ್ನ ಓಲೈಸೋದ್ರ ಭಾಗವಾ ಇದು ಅಥವಾ ರಾಜಕೀಯ ದಾಳನ? ಪಿಣರಾಯಿ ವಿಜಯನ್ ವೋಟ್ ಬ್ಯಾಂಕ್ ದಾಳಕ್ಕೆ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ಯಾ? ಮುಸ್ಲಿಂ ಮತ ಬ್ಯಾಂಕ್ ಟ್ರಾಪ್ಗೆ ಕರ್ನಾಟಕ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ಯಾ? ಒಂದು ಕಡೆ ಕೆಸಿ ವೇಣುಗೋಪಾಲ್ ಅವರ ಸೂಚನೆಯನ್ನ ಪಾಲಿಸಲೇಬೇಕಾದ ಅನಿವಾರ್ಯತೆ, ಮತ್ತೊಂದು ಕಡೆ ಮುಸ್ಲಿಂ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಬೇಕು ಅನ್ನುವಂತಹ ಒಂದು ವೋಟ್ ಬ್ಯಾಂಕ್ ರಾಜಕೀಯ. ಕೆಸಿ ವೇಣುಗೋಪಾಲ್ ಕರೆಯಿಂದಾಗಿನೇ ಅವರು ಕೆಸಿ ವೇಣುಗೋಪಾಲ್ ಫೋನ್ ಮಾಡಿದ್ರು ಅಂತಾನೆ ತುರ್ತು ಸಭೆ ಕರೆದಿದ್ಯಾ ಸರ್ಕಾರ ಅನ್ನೋ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ತಮ್ಮದೇ ಸರ್ಕಾರ ತೆಗೆದುಕೊಂಡ ನಿಲುವನ್ನ ವೋಟ್ ಬ್ಯಾಂಕ್ಗೋಸ್ಕರ ತಾವೇ ಬದಲಾಯಿಸುವಂತಹ ಪರಿಸ್ಥಿತಿ ಅನಿವಾರ್ಯತೆಗೆ ಬಿದ್ದಿದ್ದಾರಾ ರಾಜಕಾರಣಿಗಳು? ಅವ್ರಿಗೆ ಅವ್ರ ಪಕ್ಷಕ್ಕೆ ವೋಟ್ ಬಂದ್ರಾಯ್ತು, ಏನ್ ಸರ್ಕಾರಿ ಜಾಗ ಹೋದ್ರೆ ಅವ್ರಿಗೇನು? ಕೇರಳದವ್ರಿಗೆ ಹೋಗ್ಲಿ, ಮತ್ತೊಬ್ರಿಗೆ ಹೋಗ್ಲಿ, ಅಥವಾ ಬಾಂಗ್ಲಾದವ್ರಿಗೆ ಹೋಗ್ಲಿ, ಅವ್ರಿಗೇನು? ಒಟ್ಟಲ್ಲಿ ಅವ್ರ ಪಕ್ಷಕ್ಕೆ ವೋಟ್ ಬಂದ್ರಾಯ್ತು ಅಷ್ಟೇ. ನೋಡಿ, ಮಮತಾ ಬ್ಯಾನರ್ಜಿ ಇದನ್ನೇ ಮಾಡೇ ಬಾಂಗ್ಲಾ ಇನ್ಫಿಲ್ಟ್ರೇಷನ್ ಜಾಸ್ತಿ ಆಗಿದ್ದು ಅನ್ನುವಂಥ ಆರೋಪ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಇವತ್ತು ಅದೇ ಕತೆ ಕರ್ನಾಟಕದಲ್ಲಿ ಆಗ್ತಾ ಇದೆಯಾ? ಹಾಗಾದ್ರೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ? ಕನ್ನಡಿಗರ ನೆಲವಾಗಿ ಉಳಿಯುತ್ತಾ ಇದ್ರು ಇದೇ ತರ ಆಗ್ತಾ ಹೋದ್ರೆ. ಹೋಮಿನ ಜನಗಳನ್ನ ಓಲೈಸೋದ್ರ ಭಾಗವಾ ಇದು ಅಥವಾ ರಾಜಕೀಯ ದಾಳನ? ಪಿಣರಾಯಿ ವಿಜಯನ್ ವೋಟ್ ಬ್ಯಾಂಕ್ ದಾಳಕ್ಕೆ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ಯಾ? ಮುಸ್ಲಿಂ ಮತ ಬ್ಯಾಂಕ್ ಟ್ರಾಪ್ಗೆ ಕರ್ನಾಟಕ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ಯಾ? ಒಂದು ಕಡೆ ಕೆಸಿ ವೇಣುಗೋಪಾಲ್ ಅವರ ಸೂಚನೆಯನ್ನ ಪಾಲಿಸಲೇಬೇಕಾದ ಅನಿವಾರ್ಯತೆ, ಮತ್ತೊಂದು ಕಡೆ ಮುಸ್ಲಿಂ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಬೇಕು ಅನ್ನುವಂತಹ ಒಂದು ವೋಟ್ ಬ್ಯಾಂಕ್ ರಾಜಕೀಯ. ಕೆಸಿ ವೇಣುಗೋಪಾಲ್ ಕರೆಯಿಂದಾಗಿನೇ ಅವರು ಕೆಸಿ ವೇಣುಗೋಪಾಲ್ ಫೋನ್ ಮಾಡಿದ್ರು ಅಂತಾನೆ ತುರ್ತು ಸಭೆ ಕರೆದಿದ್ಯಾ ಸರ್ಕಾರ ಅನ್ನೋ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ತಮ್ಮದೇ ಸರ್ಕಾರ ತೆಗೆದುಕೊಂಡ ನಿಲುವನ್ನ ವೋಟ್ ಬ್ಯಾಂಕ್ಗೋಸ್ಕರ ತಾವೇ ಬದಲಾಯಿಸುವಂತಹ ಪರಿಸ್ಥಿತಿ ಅನಿವಾರ್ಯತೆಗೆ ಬಿದ್ದಿದ್ದಾರಾ ರಾಜಕಾರಣಿಗಳು? ಅವ್ರಿಗೆ ಅವ್ರ ಪಕ್ಷಕ್ಕೆ ವೋಟ್ ಬಂದ್ರಾಯ್ತು, ಏನ್ ಸರ್ಕಾರಿ ಜಾಗ ಹೋದ್ರೆ ಅವ್ರಿಗೇನು? ಕೇರಳದವ್ರಿಗೆ ಹೋಗ್ಲಿ, ಮತ್ತೊಬ್ರಿಗೆ ಹೋಗ್ಲಿ, ಅಥವಾ ಬಾಂಗ್ಲಾದವ್ರಿಗೆ ಹೋಗ್ಲಿ, ಅವ್ರಿಗೇನು? ಒಟ್ಟಲ್ಲಿ ಅವ್ರ ಪಕ್ಷಕ್ಕೆ ವೋಟ್ ಬಂದ್ರಾಯ್ತು ಅಷ್ಟೇ. ನೋಡಿ, ಮಮತಾ ಬ್ಯಾನರ್ಜಿ ಇದನ್ನೇ ಮಾಡೇ ಬಾಂಗ್ಲಾ ಇನ್ಫಿಲ್ಟ್ರೇಷನ್ ಜಾಸ್ತಿ ಆಗಿದ್ದು ಅನ್ನುವಂಥ ಆರೋಪ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಇವತ್ತು ಅದೇ ಕತೆ ಕರ್ನಾಟಕದಲ್ಲಿ ಆಗ್ತಾ ಇದೆಯಾ? ಹಾಗಾದ್ರೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ? ಕನ್ನಡಿಗರ ನೆಲವಾಗಿ ಉಳಿಯುತ್ತಾ ಇದ್ರು ಇದೇ ತರ ಆಗ್ತಾ ಹೋದ್ರೆ. ಹೋಮಿನ ಜನಗಳನ್ನ ಓಲೈಸೋದ್ರ ಭಾಗವಾ ಇದು ಅಥವಾ ರಾಜಕೀಯ ದಾಳನ? ಪಿಣರಾಯಿ ವಿಜಯನ್ ವೋಟ್ ಬ್ಯಾಂಕ್ ದಾಳಕ್ಕೆ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ಯಾ?
ಮುಸ್ಲಿಂ ಮತ ಬ್ಯಾಂಕ್ ಟ್ರಾಪ್ಗೆ ಕರ್ನಾಟಕ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ಯಾ? ಒಂದು ಕಡೆ ಕೆಸಿ ವೇಣುಗೋಪಾಲ್ ಅವರ ಸೂಚನೆಯನ್ನ ಪಾಲಿಸಲೇಬೇಕಾದ ಅನಿವಾರ್ಯತೆ, ಮತ್ತೊಂದು ಕಡೆ ಮುಸ್ಲಿಂ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಬೇಕು ಅನ್ನುವಂತಹ ಒಂದು ವೋಟ್ ಬ್ಯಾಂಕ್ ರಾಜಕೀಯ. ಕೆಸಿ ವೇಣುಗೋಪಾಲ್ ಕರೆಯಿಂದಾಗಿನೇ ಅವರು ಕೆಸಿ ವೇಣುಗೋಪಾಲ್ ಫೋನ್ ಮಾಡಿದ್ರು ಅಂತಾನೆ ತುರ್ತು ಸಭೆ ಕರೆದಿದ್ಯಾ ಸರ್ಕಾರ ಅನ್ನೋ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ತಮ್ಮದೇ ಸರ್ಕಾರ ತೆಗೆದುಕೊಂಡ ನಿಲುವನ್ನ ವೋಟ್ ಬ್ಯಾಂಕ್ಗೋಸ್ಕರ ತಾವೇ ಬದಲಾಯಿಸುವಂತಹ ಪರಿಸ್ಥಿತಿ ಅನಿವಾರ್ಯತೆಗೆ ಬಿದ್ದಿದ್ದಾರ ರಾಜಕಾರಣಿಗಳು. ಅವ್ರಿಗೆ ಅವ್ರ ಪಕ್ಷಕ್ಕೆ ವೋಟ್ ಬಂದ್ರಾಯ್ತು, ಏನ್ ಸರ್ಕಾರಿ ಜಾಗ ಹೋದ್ರೆ ಅವ್ರಿಗೇನು, ಕೇರಳದವ್ರಿಗೆ ಹೋಗ್ಲಿ ಮತ್ತೊಬ್ರಿಗೆ ಹೋಗ್ಲಿ ಅಥವಾ ಬಾಂಗ್ಲಾದವ್ರಿಗೆ ಹೋಗ್ಲಿ ಅವ್ರಿಗೇನು, ಒಟ್ಟಲ್ಲಿ ಅವ್ರ ಪಕ್ಷಕ್ಕೆ ವೋಟ್ ಬಂದ್ರಾಯ್ತು ಅಷ್ಟೇ. ನೋಡಿ, ಮಮತಾ ಬ್ಯಾನರ್ಜಿ ಇದನ್ನೇ ಮಾಡೇ ಬಾಂಗ್ಲಾ ಇನ್ಫಿಲ್ಟ್ರೇಷನ್ ಜಾಸ್ತಿ ಆಗಿದ್ದು ಅನ್ನುವಂಥ ಆರೋಪ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಇವತ್ತು ಅದೇ ಕತೆ ಕರ್ನಾಟಕದಲ್ಲಿ ಆಗ್ತಾ ಇದೆಯಾ? ಹಾಗಾದ್ರೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ? ಕನ್ನಡಿಗರ ನೆಲವಾಗಿ ಉಳಿಯುತ್ತಾ ಇದು ಇದೇ ತರ ಆಗ್ತಾ ಹೋದ್ರೆ? ಒಂದು ಹೋಮಿನ ಜನಗಳನ್ನ ಓಲೈಸೋದ್ರ ಭಾಗವಾ ಇದು, ಅಥವಾ ರಾಜಕೀಯ ದಾಳನ? ಪಿಣರಾಯಿ ವಿಜಯನ್ ವೋಟ್ ಬ್ಯಾಂಕ್ ದಾಳಕ್ಕೆ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ಯಾ? ಮುಸ್ಲಿಂ ಮತ ಬ್ಯಾಂಕ್ ಟ್ರಾಪ್ಗೆ ಕರ್ನಾಟಕ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ಯಾ? ಒಂದು ಕಡೆ ಕೆಸಿ ವೇಣುಗೋಪಾಲ್ ಅವರ ಸೂಚನೆಯನ್ನ ಪಾಲಿಸಲೇಬೇಕಾದ ಅನಿವಾರ್ಯತೆ, ಮತ್ತೊಂದು ಕಡೆ ಮುಸ್ಲಿಂ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಬೇಕು ಅನ್ನುವಂತಹ ಒಂದು ವೋಟ್ ಬ್ಯಾಂಕ್ ರಾಜಕೀಯ. ಕೆಸಿ ವೇಣುಗೋಪಾಲ್ ಕರೆಯಿಂದಾಗಿನೇ ಅವರು ಕೆಸಿ ವೇಣುಗೋಪಾಲ್ ಫೋನ್ ಮಾಡಿದ್ರು ಅಂತಾನೆ ತುರ್ತು ಸಭೆ ಕರೆದಿದ್ಯಾ ಸರ್ಕಾರ ಅನ್ನೋ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ತಮ್ಮದೇ ಸರ್ಕಾರ ತೆಗೆದುಕೊಂಡ ನಿಲುವನ್ನ ವೋಟ್ ಬ್ಯಾಂಕ್ಗೋಸ್ಕರ ತಾವೇ ಬದಲಾಯಿಸುವಂತಹ ಪರಿಸ್ಥಿತಿ ಅನಿವಾರ್ಯತೆಗೆ ಬಿದ್ದಿದ್ದಾರ ರಾಜಕಾರಣಿಗಳು. ಅವ್ರಿಗೆ ಅವ್ರ ಪಕ್ಷಕ್ಕೆ ವೋಟ್ ಬಂದ್ರಾಯ್ತು, ಏನ್ ಸರ್ಕಾರಿ ಜಾಗ ಹೋದ್ರೆ ಅವ್ರಿಗೇನು, ಕೇರಳದವ್ರಿಗೆ ಹೋಗ್ಲಿ ಮತ್ತೊಬ್ರಿಗೆ ಹೋಗ್ಲಿ ಅಥವಾ ಬಾಂಗ್ಲಾದವ್ರಿಗೆ ಹೋಗ್ಲಿ ಅವ್ರಿಗೇನು, ಒಟ್ಟಲ್ಲಿ ಅವ್ರ ಪಕ್ಷಕ್ಕೆ ವೋಟ್ ಬಂದ್ರಾಯ್ತು ಅಷ್ಟೇ. ನೋಡಿ, ಮಮತಾ ಬ್ಯಾನರ್ಜಿ ಇದನ್ನೇ ಮಾಡೇ ಬಾಂಗ್ಲಾ ಇನ್ಫಿಲ್ಟ್ರೇಷನ್ ಜಾಸ್ತಿ ಆಗಿದ್ದು ಅನ್ನುವಂಥ ಆರೋಪ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಇವತ್ತು ಅದೇ ಕತೆ ಕರ್ನಾಟಕದಲ್ಲಿ ಆಗ್ತಾ ಇದೆಯಾ? ಹಾಗಾದ್ರೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ? ಕನ್ನಡಿಗರ ನೆಲವಾಗಿ ಉಳಿಯುತ್ತಾ ಇದು ಇದೇ ತರ ಆಗ್ತಾ ಹೋದ್ರೆ? ಒಂದು ಹೋಮಿನ ಜನಗಳನ್ನ ಓಲೈಸೋದ್ರ ಭಾಗವಾ ಇದು, ಅಥವಾ ರಾಜಕೀಯ ದಾಳನ? ಪಿಣರಾಯಿ ವಿಜಯನ್ ವೋಟ್ ಬ್ಯಾಂಕ್ ದಾಳಕ್ಕೆ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ಯಾ? ಮುಸ್ಲಿಂ ಮತ ಬ್ಯಾಂಕ್ ಟ್ರಾಪ್ಗೆ ಕರ್ನಾಟಕ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ಯಾ? ಒಂದು ಕಡೆ ಕೆಸಿ ವೇಣುಗೋಪಾಲ್ ಅವರ ಸೂಚನೆಯನ್ನ ಪಾಲಿಸಲೇಬೇಕಾದ ಅನಿವಾರ್ಯತೆ, ಮತ್ತೊಂದು ಕಡೆ ಮುಸ್ಲಿಂ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಬೇಕು ಅನ್ನುವಂತಹ ಒಂದು ವೋಟ್ ಬ್ಯಾಂಕ್ ರಾಜಕೀಯ. ಕೆಸಿ ವೇಣುಗೋಪಾಲ್ ಕರೆಯಿಂದಾಗಿನೇ ಅವರು ಕೆಸಿ ವೇಣುಗೋಪಾಲ್ ಫೋನ್ ಮಾಡಿದ್ರು ಅಂತಾನೆ ತುರ್ತು ಸಭೆ ಕರೆದಿದ್ಯಾ ಸರ್ಕಾರ ಅನ್ನೋ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ತಮ್ಮದೇ ಸರ್ಕಾರ ತೆಗೆದುಕೊಂಡ ನಿಲುವನ್ನ ವೋಟ್ ಬ್ಯಾಂಕ್ಗೋಸ್ಕರ ತಾವೇ ಬದಲಾಯಿಸುವಂತಹ ಪರಿಸ್ಥಿತಿ ಅನಿವಾರ್ಯತೆಗೆ ಬಿದ್ದಿದ್ದಾರ ರಾಜಕಾರಣಿಗಳು. ಅವ್ರಿಗೆ ಅವ್ರ ಪಕ್ಷಕ್ಕೆ ವೋಟ್ ಬಂದ್ರಾಯ್ತು, ಏನ್ ಸರ್ಕಾರಿ ಜಾಗ ಹೋದ್ರೆ ಅವ್ರಿಗೇನು, ಕೇರಳದವ್ರಿಗೆ ಹೋಗ್ಲಿ ಮತ್ತೊಬ್ರಿಗೆ ಹೋಗ್ಲಿ ಅಥವಾ ಬಾಂಗ್ಲಾದವ್ರಿಗೆ ಹೋಗ್ಲಿ ಅವ್ರಿಗೇನು, ಒಟ್ಟಲ್ಲಿ ಅವ್ರ ಪಕ್ಷಕ್ಕೆ ವೋಟ್ ಬಂದ್ರಾಯ್ತು ಅಷ್ಟೇ. ನೋಡಿ, ಮಮತಾ ಬ್ಯಾನರ್ಜಿ ಇದನ್ನೇ ಮಾಡೇ ಬಾಂಗ್ಲಾ ಇನ್ಫಿಲ್ಟ್ರೇಷನ್ ಜಾಸ್ತಿ ಆಗಿದ್ದು ಅನ್ನುವಂಥ ಆರೋಪ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಇವತ್ತು ಅದೇ ಕತೆ ಕರ್ನಾಟಕದಲ್ಲಿ ಆಗ್ತಾ ಇದೆಯಾ? ಹಾಗಾದ್ರೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ? ಕನ್ನಡಿಗರ ನೆಲವಾಗಿ ಉಳಿಯುತ್ತಾ ಇದು ಇದೇ ತರ ಆಗ್ತಾ ಹೋದ್ರೆ?